ರಾಜಧಾನಿಯನ್ನು ನಾವು ಮಾಡ್ಕೊಳ್ಬೇಕು ಅನ್ನೋದು ನನಗೆ ಒಂದು ನಂಬಿಕೆ. ನಾನು ಬೆಂಗಳೂರು ನಗರದ ಸಚಿವನಾಗಿ ಯಾವ ರೀತಿ ಬೆಂಗಳೂರಿಗೆ ನಾವು ಜನರನ್ನ ಬರೋದನ್ನು ತಪ್ಪಿಸ್ಬೇಕು ಅನ್ನೋದನ್ನು ಅನೇಕ ಚರ್ಚೆಗೆ ಬಂದಾಗ, ಯಾವ ಕಡೆ ನಾನು ಬೆಂಗಳೂರನ್ನು ಬೆಳೆಸಬೇಕು ಅನ್ನೋದು ಆಲೋಚನೆ ಬಂದಾಗ, ರಾಮನಗರ, ಚನ್ನಪಟ್ಟಣ, ಏನು ನಮ್ಮ ನೆಲಮಂಗಲ, ದೊಡ್ಡಬಳ್ಳಾಪುರ ಅದಾದ ಮೇಲೆ ಮುಂದಕ್ಕೆ ಬಹಳ ದೊಡ್ಡ ಯೋಜನೆ ಕೈಗಾರಿಕಾ ಪ್ರದೇಶದಲ್ಲಿರ್ಬೋದು, ವಿದ್ಯಾಕ್ಷೇತ್ರದಲ್ಲಿರ್ಬೋದು, ನಗರವನ್ನು ಬೆಳೆಸೋವಂಥದ್ದು ಇರ್ಬೋದು. ಇವತ್ತು ಬೆಂಗಳೂರು ನಗರ ಬಿಟ್ಟಕ್ಕೆ ಪರ್ಯಾಯವಾಗಿ ಈಗ ತುಮಕೂರನ್ನು ನಾವು ಆಲೋಚನೆ ಮಾಡಬೇಕು. ಹಿಂದೆ ಬಸವರಾಜರವರು ನಿಮ್ಮೆಲ್ಲ ಸಂಸತ್ ಸದಸ್ಯರು ಕಾಂಗ್ರೆಸ್ ಪಕ್ಷದ ಸಂಸತ್ ಸದಸ್ಯರಾಗಿದ್ದಾಗ ಹೋರಾಟ ಮಾಡಿ ಇವತ್ತು ಆವತ್ತಿನ ಕಾಲದಲ್ಲಿ HALನಿಂದ ನಮ್ಮೆಲ್ಲ ಶಾಸಕರು ಒಳಗೊಂಡಂತೆ ಅವತ್ತು ತರಲಿಕ್ಕೆ ದೊಡ್ಡ ಪ್ರಯತ್ನವನ್ನು ಮಾಡಿದ್ರು. ನಾ ಮರೀಲಿಕ್ಕೆ ಸಾಧ್ಯ ಇಲ್ಲ. ಮನಮೋಹನ್ ಸಿಂಗ್ ಅವರ ಅಧಿಕಾರದ ಅವಧಿಯಲ್ಲಿ ಇಲ್ಲಿ ಒಂದು ದೊಡ್ಡ ಸಾಧನೆ ಕೂಡ ಆಯಿತು. ಬಹಳ ದೂರ ದೃಷ್ಟಿಯನ್ನು ಇಟ್ಕೊಂಡು ಆ ಆಲೋಚನೆಯನ್ನು ಮಾಡಿದ್ದಾರೆ. ಹಂಗೆ ಕೈಗಾರಿಕಾ ಪ್ರದೇಶವನ್ನು ಈ ಕಾರಿಡಾರಲ್ಲಿ ಈ ಮೈಸೂರಿಂದ, ಬೆಂಗಳೂರಿಂದ ಮತ್ತು ಈ ಏನೊಂದು ಚೆನ್ನೈಯಿಂದ ಈ ಕಾರಿಡಾರ್ ಏನು ಬೆಳಗಾವಿ ಪೂನಾವರೆಗೂ ಹೋಗ್ತದೆ, ಇದಕ್ಕೆ ನಾವು ಹೆಚ್ಚು ಒತ್ತನ್ನು ಈ ಸಂದರ್ಭದಲ್ಲಿ ನಾವು ಕೊಡಬೇಕಾಗಿದೆ. ಇವತ್ತು ತಾವೆಲ್ಲ ಕಾಂಗ್ರೆಸ್ ಸರ್ಕಾರವನ್ನು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀರಿ. 136 ಜನ ಶಾಸಕರನ್ನ ಕೊಟ್ಟಿದ್ದೀರಿ. ನಾವು ಈ ಚುನಾವಣೆ ಮುಂಚಿತವಾಗಿ ನಿಮಗೆ ಅವರು ಒಂದು ಮಾತು ಕೊಟ್ಟಿದ್ದು, 5 ಗ್ಯಾರಂಟಿಗಳನ್ನು ಜನರ ಮುಂದೆ ಇಟ್ಟಿದ್ದು. ಆ 5 ಬೆರಳು ಸೇರಿ ಒಂದು ಕೈ ಮುಷ್ಟಿ ಆಯಿತು. 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯಿತು. ಈ ಗ್ಯಾರಂಟಿಗಳನ್ನು ನಾವು ನುಡಿದಂತೆ ನಡೆದು ಇವತ್ತು ಇಷ್ಟು ಜನ ಹೆಣ್ಣುಮಕ್ಕಳು ತಮ್ಮ ಬದುಕಿನಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನೋದಕ್ಕೆ ಇವತ್ತು ನೀವು ಉಚಿತವಾಗಿ ಪ್ರಯಾಣ ಬರ್ತಾ ಇರೋದು, ನಿಮ್ಮ ಅಕೌಂಟ್ಗೆ ನೇರವಾಗಿ 2,000 ರೂಪಾಯಿ ಹೋಗ್ತಾ ಇರೋದು, ನಿಮ್ಮ ಮನೆ ಬೆಳಗ್ತಾ ಇರೋದೇ ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ತಾಯಿಂದರೆ 2,000 ರೂಪಾಯಿ ಬರ್ತಾ ಇದೆ ತಾನೆ? ಕೈ ಎತ್ತಿ ಯಾರ್ಯಾರು ಬರ್ತಾ ಇದೆ ಅಂತ. ಬರ್ತಾ ಇದೆಯೋ ಇಲ್ಲೋ? 2,000 ವಿದ್ಯುತ್ ಶಕ್ತಿ ಫ್ರೀ ಕರೆಂಟ್ ಬರ್ತಾ ಇದೆಯೋ ಇಲ್ಲೋ? ತಾವು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರೋ ಇಲ್ಲೋ? ಎಲ್ಲ ಮಾಡ್ತಾ ಇದ್ದೀರಿ. ಅನ್ನ ಭಾಗ್ಯ, ಸಿದ್ದರಾಮಯ್ಯನವರ ಕನಸಿನ ಒಂದು ಯೋಜನೆ ಭಾಗ್ಯ. ಇವತ್ತು 5 ಗ್ಯಾರಂಟಿಯನ್ನ ಯುವಕರು ಅಲ್ಲಿ ನೋಡ್ತಾ ಇದ್ದೇವೆ. ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿ ಈ ಗ್ಯಾರಂಟಿಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಆಗಿ ಆರ್ಥಿಕವಾಗಿ ಶಕ್ತಿಯನ್ನು ತುಂಬುವಂಥ ಕೆಲಸ ಇವತ್ತು ಕರ್ನಾಟಕ ಸರ್ಕಾರ ಮಾಡಿದೆ. ನಾವು ಮುಂದಕ್ಕೆ ಅನೇಕ ಹೊಸ ಚಿಂತನೆಗಳನ್ನು ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಮರ ಎಂದು ಉದುರೋಗುವಂಥ ಎಲೆ ಬಗ್ಗೆ, ಹೂವುದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಮುಂದಕ್ಕೆ ಯಾವ ರೀತಿ ಆಗಬೇಕು ಅಂತೇಳಿ. ಹಂಗೆ ನಾವು ಬರೀ ಈ ಗ್ಯಾರಂಟಿಗಳ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇಲ್ಲ. ಈ ಗ್ಯಾರಂಟಿಗಳ ಮುಂದೆ ಇನ್ನು ಮುಂದಕ್ಕೆ ನಿಮ್ಮ ಬದುಕನ್ನು ಯಾವ ರೀತಿ ಹೆಸರು ಮಾಡಬೇಕು ಅಂತೇಳಿ ನಾವು ಅನೇಕ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಈಗಾಗಲೇ ನಾವು ಯೋಚನೆಯನ್ನು ಮಾಡ್ತಾ ಇದ್ದೇವೆ. ನನಗೆ ತುಮಕೂರು ಬಂದಾಗೆಲ್ಲ ನನ್ನ ಪಾವಗಡದ ಪಾರ್ಕು ನೆನಪು ಬರ್ತದೆ. ಈ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಆ ಪಾವಗಡದ ಮಹಾಜನತೆ ಕೊಟ್ಟಂಥ ಸಹಕಾರ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಜಾರ್ಜ್ ಅವರು ಹೋಗಿದ್ದು ನಮ್ಮ ಸರ್ಕಾರ ಬಂದ ಮೇಲೆ, ವೆಂಕಟೇಶ್ ಶಾಸಕರು ಕೂಡ ಇದ್ದರು. ಅಲ್ಲಿ ರೈತರು ಬಂದು, ಸ್ವಾಮಿ ನೀವು 13,500 ಎಕರೆ ನೀವು ತೆಗೆದುಕೊಂಡು ಈ ಪಾರ್ಕ್ ಮಾಡಿ ನಮ್ಮ ಬದುಕು, ನಮ್ಮ ಎಲ್ಲ ಪಾವಗಡಕ್ಕೆ ಒಂದು ದೊಡ್ಡ ಬದಲಾವಣೆ ಅಂತಂದ್ರಿ. ಇನ್ನು 10,000 ಎಕರೆ ನಾವು ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಇನ್ನು ನೀವು ವಿದ್ಯುತ್ ಶಕ್ತಿ ತಯಾರು ಮಾಡಿ ಅಂತ ಮುಂದೆ ಬಂದರು. ಈಗ ತಾನೇ ನಾನು ಇಂಜಿನಿಯರ್ಸ್ ಹತ್ರ ಮಾತಾಡ್ತಾ ಇದ್ದೆ. ಮುಂದಕ್ಕೆ ಇನ್ನು 10,000 ಎಕರೆಯನ್ನು ರೈತರ ಹತ್ರ ತೆಗೆದುಕೊಂಡು ಅದೇ ಮಾದರಿಯಲ್ಲಿ ಇನ್ನು 2,000 ಎಕರೆ 2,000 ಮೆಗಾವ್ಯಾಟನ್ನು ತಯಾರು ಮಾಡುವಂಥ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ರೂಪಿಸ್ತಾ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.